ಹೆಸರು ಮಹಾಬಲೇಶ್ವರ ಭಟ್ ಅಂತ, ಶ್ರೀಮತಿ ಗಂಗಮ್ಮ ಅಂಬೇಗೌಡ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು. ನಮ್ಮ ಈ ಒಂದು ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆ ಇದು ಒಂದು ಬೃಹತ್ತಾಗಿರತಕ್ಕಂಥ ಒಂದು ವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆಯಲ್ಲಿ ಅಂಗಸಂಸ್ಥೆಯಾಗಿರುವಂತಹ ಶ್ರೀಮತಿ ಗಂಗಮ್ಮ ಅಂಬೇಗೌಡ ಬಾಲಕಿಯರ ಪ್ರೌಢಶಾಲೆ, ಈ ಪ್ರೌಢಶಾಲೆಯಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ ಒಟ್ಟು 101 ಹೆಣ್ಣು ಮಕ್ಕಳು SSLC ಪರೀಕ್ಷೆಯನ್ನು ಬರೆದಿರುತ್ತಾರೆ. ಈ 101 ವಿದ್ಯಾರ್ಥಿನಿಯರಲ್ಲಿ 91 ವಿದ್ಯಾರ್ಥಿನಿಯರು ಪಾಸಾಗಿರ್ತಾರೆ. ಅದರಲ್ಲಿ 8 ಜನ ಡಿಸ್ಟಿಂಕ್ಷನ್, ಹಾಗೆ 42 ಜನ ಫಸ್ಟ್ ಕ್ಲಾಸಲ್ಲಿ ಮತ್ತು 20 ಜನ ಸೆಕೆಂಡ್ ಕ್ಲಾಸು, ಹಾಗೆ 22 ಜನ ಥರ್ಡ್ ಕ್ಲಾಸಲ್ಲಿ ಪಾಸಾಗಿರ್ತಾರೆ. ಈ ಒಂದು ವಿದ್ಯಾಸಂಸ್ಥೆ ತುಂಬ ಬಡ ಮಕ್ಕಳಿಗೆ ಇರುವಂತಹ ಒಂದು ವಿದ್ಯಾಸಂಸ್ಥೆ. ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ತುಂಬ ಬಡತನದಿಂದ ಬಂದಿರುವಂಥವ್ರು. ಆ ಬಡತನದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಶಿಕ್ಷಕರು ಮತ್ತು ಎಲ್ಲರೂ ಸೇರಿ ಈ ಒಂದು ಫಲಿತಾಂಶವನ್ನು ತಂದು ಕೊಡುವುದಕ್ಕೆ ತುಂಬ ಪರಿಶ್ರಮವನ್ನು ನಾವು ಪಟ್ಟಿದ್ದೀವಿ. ಅದು ನಮಗೆ ಬಹಳ ಹೆಮ್ಮೆ ಇದೆ. ಈ ಒಂದು ಉತ್ತಮವಾದ ಒಂದು ಸಂಸ್ಥೆ, ಈ ಸಂಸ್ಥೆಗೆ ಇನ್ನು ಹೆಚ್ಚು ಫಲಿತಾಂಶ ಬರಲಿ ಅಂಥೇಳಿ ನಾವು ಕೂಡ ನಮ್ಮ ಶಿಕ್ಷಕರ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು. ಮತ್ತೆ ಸರ್, ಈಗ ಮುಂದೆ ನಿಮ್ಮ 100% ಬರೋಂಗೆ ಯಾವ ರೀತಿ ತರಬೇತಿ ಕೊಡೋಕ್ಕೆ ನೀವು ಹೆಣ್ಮಕ್ಳಿಗೆ ಇಷ್ಟಪಡ್ತೀರಿ? ಹೌದು, ನಮ್ಮಲ್ಲಿ ಈ ವರ್ಷ ಈಗ ಮುಂದೆ ಅಂದರೆ 26, 27ನೇ ಸಾಲಿನಲ್ಲಿ ಹತ್ತತ್ರ 10ನೇ ತರಗತಿಯಲ್ಲಿ 118 ಜನ ವಿದ್ಯಾರ್ಥಿನಿಯರಾಗ್ತಾರೆ. ಈ 118 ಜನ ವಿದ್ಯಾರ್ಥಿನಿಯರಿಗೆ 118 ಜನನೂ ಕೂಡ ಪಾಸಾಗುವುದಕ್ಕೆ ನಾವು ಹಲವಾರು ರೀತಿಯಲ್ಲಿ ಪರಿಶ್ರಮವನ್ನು ಪಟ್ಟು ಮತ್ತು ಆ ಮಕ್ಕಳಿಗೆ ಬೆಳಿಗ್ಗೆ ಮತ್ತು ಸಂಜೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ನಾವು ಇನ್ನೂ ಉತ್ತಮವಾದ ಫಲಿತಾಂಶವನ್ನು ಬರುವುದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೊನೆಯದಾಗಿ ನಮ್ಮ ಪೇರೆಂಟ್ಸ್ಗೆ ಏನು ಇಷ್ಟಪಡ್ತಾರೆ ಸರ್ ಮಕ್ಕಳ ಬಗ್ಗೆ? ಮಕ್ಕಳು ಬಹಳ ಒಳ್ಳೆಯವರೇ ಇದ್ದಾರೆ. ಅವ್ರ ಮಕ್ಕಳು ಅದಾಯ್ತಾ, ಅವರು ಸ್ವಲ್ಪ ಅಂದರೆ ಮಕ್ಕಳಿಗೆ ಸ್ವಲ್ಪ ಅಭ್ಯಾಸದ ಕಡೆಗೆ ಗಮನ ಕಡಿಮೆ ಇರ್ತದೆ. ಅದಕ್ಕೆ ಪೋಷಕರಾಗಿರುವಂಥವರು ಸ್ವಲ್ಪ ಅವರ ಏಳಿಗೆಗೋಸ್ಕರ ಅವರ ಜೊತೆಯಲ್ಲೇ ಕೂತ್ಕೊಂಡು ಅವರ ಜೊತೆಯಲ್ಲೇ ಇದ್ದು ಅವರು ಏನು ಓದ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಬಹಳ ಕೂಲಂಕುಷವಾಗಿ ಅವರು ನೋಡಬೇಕು ಅನ್ನೋದು ಕೂಡ ನಮ್ಮ ಒಂದು ಆಸೆ.